ವೆಲ್ಕಮ್ ಟು ನದರ್ ನ್ಯೂ ವ್ಲಾಗ್. ರಾಗಿ ಮುದ್ದೆ ಸಾಫ್ಟಾಗಿ ಗಂಟಿಲ್ಲದೆ ಹೇಗೆ ಮಾಡೋದು ಅಂತ ಒಂದು ಸ್ಮಾಲ್ ಟಿಪ್ಸ್ ಕೊಡ್ತೀನಿ. ರಾಗಿ ತಿಂದವನು ನಿರೋಗಿ ಅಂತ ಹೇಳ್ತಾರೆ. ರಾಗಿಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಸಾಧ್ಯ ಆದರೆ ದಿನಾಲೂ ಒಂದು ರಾಗಿ ಮುದ್ದೆ ತಿಂದು ನೋಡಿ. ನಾನು ಮುಂದಿನ ವೀಡಿಯೋಸಲ್ಲಿ ರಾಗಿ ಮುದ್ದೆ ಮಾಡೋದಕ್ಕೆ ಕಷ್ಟ ಆದರೆ ಇನ್ನೂ ಬೇರೆ ಯಾವ್ಯಾವ ಡಿಶಸ್ ಮಾಡ್ಕೋಬೋದು ರಾಗಿನ ಬಳಸಿ ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಮುದ್ದೆ ಜೊತೆ ಟೊಮ್ಯಾಟೊ ಖಾರ ಮಾಡ್ಕೊಂಡಿದ್ದೆ. ಆ್ಯಂಡ್ 1 ಕಪ್ ರಾಗಿ ಹಿಟ್ಟಿಗೆ 2 ಕಪ್ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೆ. ರಾಗಿನ ನೀಟಾಗಿ ಜರಡಿ ಹಿಡಿದು ನೀರು ಕುದಿಯೋ ಟೈಮಲ್ಲಿ ನಾನು ಜರಡಿ ಹಿಡ್ದಿರೋ ರಾಗಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಅಳತೆನ ಕರೆಕ್ಟಾಗಿ ತೊಗೋಬೇಕು. ಯಾವುದೇ ಪಾತ್ರೆ ಅಳತೆಯಲ್ಲಿ ನೀವು ರಾಗಿ ಹಿಟ್ಟು ತೊಗೊತೀರಾ ಅದ್ರದ್ದು 2ರಷ್ಟು ನೀರನ್ನ ಹಾಕ್ಕೊಂಡು ಅದು ಕುದಿಯೋ ಟೈಮಲ್ಲಿ ಹಿಟ್ಟನ್ನ ಈ ರೀತಿ ಹಾಕಿ ಇಮಿಡಿಯೇಟಾಗಿ ನಾನು ತಿರುಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗ್ಯಾಸಿಂದ ಕೆಳಗಡೆ ಇಳಿಸಿ ಕೂಡ ನೀವು ಮುದ್ದೆನ ತಿರುಗ್ಕೋಬೋದು. ಆ್ಯಂಡ್ ನನಗೆ ರಾಗಿ ಮುದ್ದೆನ ಟೀ ಪ್ಯಾನಲ್ಲಿ ಮಾಡಿನೇ ಅಭ್ಯಾಸ. ನಾನು ಯಾವಾಗಲೂ ಸ್ಪೂನಲ್ಲೇ ಮುದ್ದೆ ತಿರುವುದು. ನಿಮಗೆ ಸ್ಪೂನಲ್ಲಿ ಮುದ್ದೆ ತಿರುವುದಕ್ಕೆ ಕಷ್ಟ ಆದರೆ ಮುದ್ದೆ ಕೋಲನ್ನ ಬಳಸಿಬಿಟ್ಟು ಮುದ್ದೆನ ನೀಟಾಗಿ ತಿರುಗ್ಕೋಬೇಕು. ಮುದ್ದೆ ಎಲ್ಲ ಗಂಟನ್ನ ಹೋಗ್ಸಾದ್ಮೇಲೆ ಮತ್ತೆ ನಾನು ಗ್ಯಾಸ್ ಮೇಲೆ ಒಂದು 5 ನಿಮಿಷ ಮುದ್ದೆ ಅರಳೋದಕ್ಕೆ ಅಂತ ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ನಿಮಗೆ ಮುದ್ದೆ ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕಂದ್ರೆ ಕೈನ ಸ್ವಲ್ಪ ತೇವ ಮಾಡಿಕೊಂಡು ಈ ರೀತಿ ಮುಟ್ಟು ನೋಡಿದಾಗ ಹಿಟ್ಟು ಕೈಗೆ ಅಂಟಿಲ್ಲ ಅಂದರೆ ಮುದ್ದೆ ಪರ್ಫೆಕ್ಟಾಗಿ ಬೆಂದಿದೆ ಅಥವಾ ಅರಳಿದೆ ಅಂತ ಅರ್ಥ. ಗ್ಯಾಸೆಲ್ಲ ಆಫ್ ಮಾಡಾದಮೇಲೆ ಮತ್ತೆ ಇನ್ನೊಂದು ಸರಿ ನನಗೆ ಒಂದೆರಡು ಸರಿ ತಿರುಗ್ಕೊಂಡು ಮುದ್ದೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ನಿಮಗೆ ತುಂಬ ಬಿಸಿ ಅನಿಸಿದ್ರೆ ಆವಾಗವಾಗ ಕೈನ ತಣ್ಣೀರಲ್ಲಿ ಹತ್ಕೊಂಡ್ಬಿಟ್ಟು ಮುದ್ದೆನ ಕಟ್ಕೋಬೋದು. ರೆಡಿಮೇಡ್ ರಾಗಿ ಹಿಟ್ಟನ್ನ ಆದಷ್ಟು ಅವಾಯ್ಡ್ ಮಾಡಿ. ನಾನು ರಾಗಿನ ತಂದು ಕ್ಲೀನ್ ಮಾಡಿ ಮಿಲ್ ಮಾಡಿಸಿಟ್ಟಿರೋ ಹಿಟ್ಟಿದು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.